ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಬಾರಿ ಗ್ರಹಣದಲ್ಲೂ ಕೂಡ ಒಂದಷ್ಟು ವಿಶೇಷತೆಗಳನ್ನ ನಾವು ಗಮನಿಸ್ತಾ ಇದ್ವಿ. ಅದಕ್ಕೆ ರಿಂಗ್ ಆಫ್ ಫೈರ್ ಅಂತ ಹೇಳ್ತಾ ಇದ್ದಾರೆ. ಕಾರಣ ಗ್ರಹಣದ ಗೋಚರ ಹಂಗಿರುತ್ತೆ ಅಂತ. ಸೊ ಅದರ ವಿಶೇಷತೆ ಜೊತೆಗೆ ಅದೇ ಗ್ರಹಣದಿಂದ ಆಗುವಂತ ಎಫೆಕ್ಟ್ಗಳು ಹೆಂಗಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ವಿ. ಪ್ರಮುಖವಾಗಿ ಈ ಗ್ರಹಣದಿಂದ ಆಗುವಂತಹ ಸಮಸ್ಯೆಗಳು, ರಾಜಕೀಯವಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳು, ಜನಸಾಮಾನ್ಯರ ಮೇಲೆ ಯಾವ ರೀತಿ ಪ್ರಭಾವ ಇದೆ ಅಂತ 3 ಆಯಾಮಗಳು ಚರ್ಚೆ ಮಾಡ್ತಾ ಇದ್ವಿ. ಪ್ರಮುಖವಾಗಿ ಜ್ಯೋತಿಷಿಗಳ ವರ್ಷನ್ ಮಾತ್ರ ಇವತ್ತು ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಸಹಜವಾಗಿ ವಿಜ್ಞಾನಿಗಳು ಇದ್ದಿದ್ರೆ ಇದು ತರ್ಕಕ್ಕೆ ನಿಲ್ಕದ ಚರ್ಚೆ ಆಗ್ಬಿಡ್ತಾ ಇತ್ತು. ಕಾರಣ ಅವರ ವರ್ಷನ್ನೇ ಬೇರೆ, ಜ್ಯೋತಿಷಿಗಳ ವರ್ಷನ್ನೇ ಬೇರೆ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇರುತ್ತೆ. ಯಾಕಂದ್ರೆ ಆ ರೀತಿ ಈ ಗ್ರಹಣವನ್ನ ನೋಡ್ತಾರೆ ಅಂತ. ನೇರವಾಗಿ ನಾನು ರಜತ್ ಗುರುಗಳ ಹತ್ರ ಹೋಗ್ಬಿಡ್ತೀನಿ. ಗುರುಗಳೇ, ಆಗ್ಲೇ ನಾವು ಮಾತಾಡ್ತಾ ಇದ್ವಿ, ರಾಜಕೀಯವಾಗಿ ನೈಸರ್ಗಿಕವಾಗಿ ಒಂದಷ್ಟು ವಿಕೋಪಗಳು ಮತ್ತು ಕ್ರಾಂತಿಗೆ ಸಾಕ್ಷಿ ಆಗಬಹುದು ಈ ಗ್ರಹಣ ಅಂತ. ಆ ರೀತಿ ಆಗುತ್ತಾ ಹೇಗೆ ಅಂತ? ಖಂಡಿತಮ್ಮ. ಯಾಕಂದ್ರೆ ನನ್ನ ಮೊದಲೇ ತಿಳಿಸ್ಕೊಟ್ಟಾಗೆ ಮನೆ ಯಜಮಾನ್ ಅಂದ್ರೆ ನವಗ್ರಹಗಳಲ್ಲಿ ಪ್ರಮುಖವಾದ ದೊಡ್ಡ ಗ್ರಹ, ಒಂದು ಜಗತ್ತನ್ನು ಆಳುವಂತ ಗ್ರಹ ಅಂದ್ರೆ ಸೂರ್ಯಗ್ರಹ. ಈ ಗ್ರಹಕ್ಕೆ ಒಂದು ಗ್ರಹಣ ಬಂತು ಅಂತಂದ್ರೆ ಸಾಮಾನ್ಯವಾಗಿ ರವಿ ಯಾರಿಗೆ ಕಾರಕ? ಮನೆ ಯಜಮಾನರಿಗೆ ಮತ್ತೆ ರಾಜಕೀಯಕ್ಕೆ ಕಾರಕ, ಮತ್ತು ಮುಖ್ಯವಾಗಿ ಏನೊಂದು ಜೀವನದ ಬೆಳವಣಿಗೆಗೆ ಕಾರಕ. ಅಂದರೆ ಒಂದು ಜಗತ್ತಿಗೆ ಅವನು ಕಾರಕ. ಆದ್ದರಿಂದ ಏನೋ ಒಂದು ಸ್ವಲ್ಪ ಅಲ್ಲೋಲ ಕಲ್ಲೋಲಾಗುವಂಥ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ರಾಜಕೀಯದಲ್ಲಿ 100ಕ್ಕೆ 100 ಭಾಗ ವ್ಯತ್ಯಾಸಗಳಾಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಇನ್ನೊಂದು ಜೊತೆಗೆ ಏನಂತಂದರೆ ಸಾಮಾನ್ಯವಾಗಿ ನಾವು ನೋಡ್ಬೋದು, ಕೊರೋನಾದಲ್ಲಿ ಶನಿ ಮತ್ತು ಕೇತು ಬಂದಾಗ ಸಾಮಾನ್ಯ ಜಲರಾಶಿಯಲ್ಲಿ ಪಾಪಗ್ರಹಗಳು ಬಂದಾಗ, ಯುತಿ ಬಂದಾಗ ಏನಾಗುತ್ತೆ, ಜಗತ್ತಿಗೆ ಏನಾದರೂ ಒಂದು ಕಾಯಿಲೆ ಕೊಟ್ಟೇ ಹೋಗುತ್ತೆ ಅವು. ಅದೇ ರೀತಿ ಕೂಡ ಈಗ ಮತ್ತೆ ನಮ್ಗೆ ಏನಾಗುತ್ತೆ ಅಂದರೆ ನೋಡಿ, ಶನಿ ಇವಾಗ ಜಲರಾಶಿಯಲ್ಲಿ ಇರುವಂಥದ್ದು. ಇದೇ ನಿಮಗೆ 2-3 ತಿಂಗಳಾದ ನಂತರ ಕುಜ ಯಾವಾಗ ಸಂಪರ್ಕಕ್ಕೆ ಬರ್ತಾನೆ, ಸುಮಾರು ದೊಡ್ಡ ಮಟ್ಟದಲ್ಲಿ ಸಮುದ್ರದಲ್ಲಿ ಏನೋ ತೊಂದರೆ ಆಗುವಂಥದ್ದು, ಹವಾಮಾನ ಇಲಾಖೆಯಲ್ಲಿ ತೊಂದರೆ ಆಗುವಂಥದ್ದು. ಸೊ ಆ ರೀತಿಯಲ್ಲಿ ಈ ಸೂರ್ಯಗ್ರಹಣಕ್ಕೂ ಸಂಬಂಧಪಟ್ಟ ರಾಜಕೀಯದಲ್ಲಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲೋಲ ಕಲ್ಲೋಗುವಂಥದ್ದು. ಜೊತೆಗೆ ನಾವು ಧನಿಷ್ಠ ನಕ್ಷತ್ರದಲ್ಲಿ ಆಗ್ತಾ ಇರೋದ್ರಿಂದ, ಧನಿಷ್ಠ ನಕ್ಷತ್ರ ಅಂದರೆ ಎಲ್ಲಿ ಗ್ರಹಣ ಆಗ್ತಾ ಇದೆ, ಕುಂಭರಾಶಿಯಲ್ಲಿ ಆಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ಕುಂಭರಾಶಿ ಮತ್ತು ಈಗ ಮಕರ ರಾಶಿಗೆ, ಜೊತೆಗೆ ಸಿಂಹ ರಾಶಿ, ಕರ್ಕಾಟಕ ರಾಶಿಗೆ ಸ್ವಲ್ಪ ಅಲರ್ಟ್ ಆಗಿ ಹೇಳ್ಬೋದು. ಜೊತೆಗೆ ಮೇಷರಾಶಿಗೆ, ವೃಶ್ಚಿಕ ರಾಶಿ, ಈ 6 ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು. ಸೊ ನೋಡಪ್ಪ, ಗ್ರಹಣಕ್ಕೂ ಮತ್ತು ಆರೋಗ್ಯಕ್ಕೆ ಏನಾಗ ವ್ಯತ್ಯಾಸ ಆಗುತ್ತೆ ಅಂದರೆ ಈ ನೋಡಿ, ರಾಹುಕೇತುಗಳು ಯಾವುದೇ ತೊಂದರೆ ಎಲ್ಲಿ ಕ್ವಿಕ್ ಆಗಿ ಹೇಳೋದಾದ್ರೆ ಯಾವ ರಾಶಿಯವರು ಅಲರ್ಟ್ ಆಗಿರಬೇಕು, ಯಾವ ರಾಶಿಯವರಿಗೆ ಈ ಗ್ರಹಣದಿಂದ ಅತಿ ಹೆಚ್ಚಾಗಿ ಎಫೆಕ್ಟ್ ಇದೆ ಅಂತ ಕ್ವಿಕ್ ಆಗಿ ಒಂದು 3-4 ರಾಶಿ ಹೇಳ್ಬಿಡ್ಬೋದಾ? ಖಂಡಿತ. ನೋಡಿ, ಸಾಮಾನ್ಯವಾಗಿ ಒಳ್ಳೆ ತುಂಬ ಚೆನ್ನಾಗಿರೋದ್ರಿಂದ ಲಾಭ ಅಂದರೆ ನೋಡಿ, ಲಾಭ ಸ್ಥಾನದಲ್ಲಿ ಯಾವತ್ತು ನಿಮಗೆ ಗ್ರಹಣ ಆದ್ರಿಂದ ಮೇಷರಾಶಿಗೆ ಸ್ವಲ್ಪ ಅನುಕೂಲ ಆದರೂ ಕೂಡ ಗ್ರಹಣ ಸ್ವಲ್ಪ ತೊಂದರೆನೇ. ಆದರೆ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ, ಯಾರೊಬ್ರು ಏನೋ ತೊಂದರೆ ಆಯ್ತು ಇವ್ರಿಗೆ ಅನುಕೂಲ ಆಗೋಗ್ಬಿಡುತ್ತೆ. ಆ ರೀತಿ ಗ್ರಹಣ ಗುರುಗಳೀಗ ಜನರ ಮನಸ್ಸಲ್ಲಿ ಇರೋದೇನಂದ್ರೆ ಗ್ರಹಣ ಅಂದ್ರೆ ಬರೀ ಆತಂಕ ಕೇಡು ಅನ್ನೋದಿತ್ತಲ್ಲ, ಖಂಡಿತ ಖಂಡಿತ ಗ್ರಹಣದಿಂದನೂ ಒಳ್ಳೇದಾಗತ್ತಾ? ರಾಜಕೀಯ ಅವ್ರಿಗೆ ಅನುಕೂಲ ಆಗ್ಬಿಡುತ್ತೆ. ಯಾವ್ದೋ ವಿಪರೀತ ರಾಜ್ಯ ಅಂದ್ರೆ ಯಾರೊಬ್ರು ತೀರೋಗಿರ್ತಾರೆ, ಇವ್ರಿಗೆ ಅನುಕೂಲ ಆಗೋಗುತ್ತೆ. ಸೊ ಜನಸಾಮಾನ್ಯರ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಜ್ಯೋತಿಷಿಗಳ ಪ್ರಕಾರ ಕೂಡ ಗ್ರಹಣ ಕೆಟ್ಟದ್ದಲ್ಲ, ಭಯಪಡುವಂತ ಅವಶ್ಯಕತೆ. ಕೆಲವರಿಗೆ ಅದರಿಂದ ಲಾಭ ಕೂಡ ಆಗುತ್ತೆ, ಅದರಿಂದ ಒಳ್ಳೇದು ಕೂಡ ಆಗುತ್ತೆ ಅಂತ. ಸೊ ಹಂಗಾಗಿ ಗ್ರಹಣ ಅಂದ್ರೆ ಮೇಷರಾಶಿಗೆ ಸಾಮಾನ್ಯ 12 ರಾಶಿ ಹಂಗೆ ಟಚ್ ಅಪ್ ಕೊಡ್ತೀನಿ. ಮೇಷರಾಶಿಗೆ ಸಾಮಾನ್ಯ ಲಾಭದಲ್ಲಿ ಆಗ್ತಾ ಇರೋದ್ರಿಂದ ಸ್ನೇಹಿತರಿಗೆ ಏನೋ ಸ್ವಲ್ಪ ತೊಂದರೆ ಆಗುತ್ತೆ, ಇವರು ಸ್ವಲ್ಪ ಬಿಸಿ ಆಗ್ತಾರೆ, ಇವ್ರಿಗೊಂದು ಒಳ್ಳೆ ಹೊಸ ಮುಖಗಳ ಪರಿಚಯ ಆಗ್ತಾರೆ. ಸೊ ಒಂದು ಒಳ್ಳೆ ಲಾಭನೂ ಬರೋ ಸಾಧ್ಯತೆ ಇರುತ್ತೆ. ಆ ಜೊತೆಗೆ ಈಗ ವೃಷಭ ರಾಶಿಗೆ ದಶಮದಲ್ಲಿ ಆದ್ರಿಂದ ನೋಡಿ, ವೃಷಭ ರಾಶಿ ಸ್ವಲ್ಪ ಎಡವಟ್ಟೆ ತೊಂದರೆ. ಯಾಕಂದ್ರೆ ಅವ್ರ ಗುರುಬಲ ಇದೆ, ಅದ್ರ ದಶಮದಲ್ಲಿ ಇದು ಗ್ರಹಗಳು 5 ಗ್ರಹಗಳು ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಆಗುತ್ತೆ. ಸ್ವಲ್ಪ ಏನೋ ಒಂದು ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋಂಥದ್ದು ಮಾಡಿ. ನಿಮ್ದು ಏನು ಕನಸು, ಏನು ನನಸು ಹೇಳ್ತಾ ಇದ್ದೀರಾ, ಹೊರ ಹೇಳ್ತಾ ಇದ್ದೀರಾ ಸರ್ ತಾವು? ಸಂಹಿತೆ ಹೇಳ್ತಾ ಇದ್ದೀರಾ, ಹೊರ ಆ ರಾಶಿಗೆ ಸಂಬಂಧಪಟ್ಟಾಗೆ ಹೇಳ್ತಾ ಇರೋಂಥದ್ದು. ಜೊತೆಗೆ ಈಗ ನಾವು ಮಿಥುನ ರಾಶಿಗೆ ನೋಡಿದ್ರೆ ನವಮದಲ್ಲಿ ಅದೃಶ್ಯ ಕಳ್ಕೊಳ್ಳೋ ಯೋಗ ಇರುತ್ತೆ. ಮಿಥುನ ರಾಶಿಗೆ ನೋಡಿ ಎಲ್ಲರೂ ಒಳ್ಳೆ, ಆದರೆ ಲಗ್ನದಲ್ಲಿ ಗುರು ಇದ್ದಾನೆ, ಮೇಂಟೈನ್ ಆಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಯಾರೊಬ್ಬರು ಗುರುಗಳ ಒಂದು ಆಶೀರ್ವಾದ ಸಿಗುತ್ತೆ, ಮನೆ ಗುರುಗಳು ಅಥವಾ ಯಾರಾದರೂ ಹಿರಿಯರಿಂದ ಅನುಕೂಲ ಆಗುತ್ತೆ. ನವಮದಲ್ಲಿ ಸಾಮಾನ್ಯವಾಗಿ ನೋಡಿ ಪಾಪಗಳು ಬಂದಾಗ ಸ್ವಲ್ಪ ತಂದೆಯನ್ನು ಕಳ್ಕೊಳ್ಳೋ ಯೋಗ ಇರುತ್ತೆ. ತಂದೆಗೆ ಆರೋಗ್ಯದಲ್ಲಿ ಉಲ್ಬಣ ಆಗೋ ಸಾಧ್ಯತೆ ಇರುತ್ತೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ, ಯಾರು ಮಿಥುನ ರಾಶಿ ಇರ್ತಾರೆ ಅವ್ರ ತಂದೆ ತಾಯಿಗೆ ಸ್ವಲ್ಪ ಅನಾನುಕೂಲ, 8 ತಿಂಗಳಿಂದ ತೊಂದರೆ ಇರುತ್ತೆ. ಸುಮಾರು ಜನ ಬರ್ತಾರೆ. ಅದೇ ರೀತಿ ನಾವು ಕರ್ಕಾಟಕ ರಾಶಿಗೆ ನೋಡೋದಿದ್ರೆ ಅಷ್ಟಮದಲ್ಲಿ ಬರುವಂಥದ್ದು, ಆಯುಷಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗೋದು, ಗುಪ್ತಾಂಗಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಆಗುವಂಥದ್ದು, ಸ್ವಲ್ಪ ಗಮನ ಇಡುವಂಥದ್ದು. ಮತ್ತು ಇದು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು, ಬಂಡವಾಳ ಹೂಡಿಕೆಯಲ್ಲಿ ಸ್ವಲ್ಪ ತೊಂದರೆ ಆಗಿ ಏನಾದರೂ ಲಾಸ್ ಮಾಡ್ಕೊಳ್ಳೋಂಥದ್ದು. ಅದೇ ನಾವು ಸಿಂಹರಾಶಿಗೆ ನೋಡೋದಿದ್ರೆ ಸಪ್ತಮದಲ್ಲಿ ಇರೋದ್ರಿಂದ ಬಂದಿರೋಂಥ ಮದುವೆ ಆಗುವಂಥ ವಿವಾಹಕ್ಕೆ ಬಂದಿರೋಂಥವರೆಲ್ಲ ಕಟ್ಟಾಗ್ತಾ ಇರ್ತಾರೆ. ಒಳ್ಳೆ ಹುಡುಗಿ ನೋಡ್ತಾರೆ, ಎಂಗೇಜ್ಮೆಂಟ್ ಆಗೋಣ ಅಂತ ಬರ್ತಾರೆ, ಮತ್ತೆ ಕಟ್ಟಾಗ್ಬಿಡುತ್ತೆ. ಮತ್ತೆ ಒಳ್ಳೆ ವ್ಯಾಪಾರ, ಒಳ್ಳೆ ಕಡೆ ಒಂದು ಅಂಗಡಿ ಸಿಕ್ಕಿರುತ್ತೆ, ಅಲ್ಲಿ ಯಾರೊಬ್ಬರು ತೊಂದರೆ ಮಾಡ್ಬಿಡ್ತಾರೆ, ಕಲ್ಲಾಕ್ಬಿಡ್ತಾರೆ, ಮುಗಿತಲ್ಲಿ. ಮತ್ತೆ ಬಂಡವಾಳ ಇಟ್ಕೊಂಡಿರ್ತಾರೆ. ಏನಾದರೂ ಈ ಒಂದು ಗ್ರಹಣದಲ್ಲಿ ಈ 1 ತಿಂಗಳ ನಂತರ ನೀವು ಸಿಂಹರಾಶಿಯವ್ರು ಮಾಡಿ. ಯಾಕಂದ್ರೆ ಸಿಂಹರಾಶಿ ಮೊದಲೇ ರಾಹುಕೇತುಗಳು ಇರೋದ್ರಿಂದ ಮಾಟ
ಮಂತ್ರ ಪ್ರಯೋಗ, ಮನೆಯಲ್ಲಿ ತೊಂದರೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಗುರು ಲಾಭದಲ್ಲಿ ಇದ್ದಾನೆ ಆದರೂ ಕೂಡ ರಾಹುಕೇತುಗಳು ಬಿಡೋದಿಲ್ಲ. ರಾಹುಕೇತುಗಳು ಪ್ರಬಲವಾದ ಗ್ರಹಗಳು. ಈ ನವಗ್ರಹಗಳಲ್ಲಿ 7 ಸಪ್ತಗ್ರಹಗಳಕ್ಕಿಂತ ಈ ರಾಹುಕೇತುಗಳು ತುಂಬ ಪ್ರಬಲ ಗ್ರಹಗಳು. ನೋಡಿ, ನಾವು ಬೇರೆ ಕಡೆ ಒಂದು ನಮ್ಮ ಸೌತಲ್ಲೇ ನೋಡಿದ್ರೆ ಕೇರಳದಲ್ಲಿ ರಾಹುಕೇತುಗಳ ಮೇಲೆ ಜ್ಯೋತಿಷ ಹೇಳುವಂಥದ್ದು, ಯಾಕಂದ್ರೆ ಅಷ್ಟು ಪ್ರಬಲವಾದ ಗ್ರಹಗಳು. ಅದೇ ರೀತಿ ನಾವು ಸಿಂಹರಾಶಿಗೆ ಇವತ್ತು ಹೇಳ್ತಾ ಇದ್ದೀನಿ, ಪ್ರತಿದಿನ ನೀವು ದುರ್ಗಾ ಸಪ್ತಶತಿ ಹೇಳುವಂಥದ್ದು, ತುಂಬ ಒಂದು ಆದಿತ್ಯ ಹೃದಯ ಪಠನೆ ಮಾಡೋದು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಅದೇ ರೀತಿ ಕನ್ಯಾ ರಾಶಿಯವ್ರು ನೋಡಿದ್ರೆ ಷಷ್ಠದಲ್ಲಿರೋದು, ಕನ್ಯಾ ರಾಶಿಯವ್ರಿಗೆ ಲಾಭ ಬರುತ್ತೆ. ನೋಡಿ, ಕನ್ಯಾ ರಾಶಿಗೆ ಯಾರು ಸ್ವಯಂ ಉದ್ಯೋಗ ಮಾಡೋಂಥವ್ರು, ಮನೆಯಿಂದನೇ ಏನು ಕೆಲಸ ಮಾಡೋಂಥವ್ರು, ಆನ್ಲೈನ್ ಕೆಲಸ ಮಾಡೋಂಥವ್ರು ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೆ ಟೆಂಡರ್ಗಳು ಬರುವಂಥದ್ದು, ಒಳ್ಳೊಳ್ಳೆ ಕೆಲಸಗಳು ಹುಡ್ಕೊಂಡ್ ಬರುತ್ತೆ ಅವ್ರಿಗೆ. ನೋಡಿ, ಏನೋ ಗ್ರಹಣ ಅಂತೀವಿ, ಕನ್ಯಾ ರಾಶಿಯವರಿಗೆ ರಾಜಯೋಗ. ಈಗ ದಶಮದಲ್ಲಿ ಗುರು ಇದ್ದಾನೆ, ಮತ್ತೆ ಜೂನ್ ನಂತರ ಬರ್ತಾರೆ, ಇನ್ನೂ ಚೆನ್ನಾಗಿ ಸಂಬಂಧ ಇಲ್ಲ. ರಜಿತ್ ಅವರೇ, ಜ್ಯೋತಿಷ ಅಂದ್ರೆ ಗ್ರಹಣ ಅಲ್ಲಿ ಸ್ವಲ್ಪ ತೊಂದ್ರೆ ಆಗುತ್ತೆ. ಮೇಡಮ್ ಏನ್ ಕೇಳ್ತಾ ಇದ್ದಾರೆ, ರಾಶಿಗಳ ಮೇಲೆ ಪ್ರಭಾವ. ಒಂದ್ ನಿಮಿಷ ಗುರುಗಳೇ ಹೇಳ್ಬಿಡ್ತೀನಿ, ಆಮೇಲೆ ಮಾತಾಡಿ. ಹಂಗೆ ತಪ್ಪಾಗುತ್ತೆ, ತಪ್ಪ ಮಾಹಿತಿ ಕೊಡಬಾರ್ದು. ಏನಾಗುತ್ತೆ, ವಿಜ್ಞಾನಿಗಳೆಲ್ಲ ಹೇಳೋದು ಒಂದೇ, ರಾಹು ಅಂತ ಗ್ರಹಣಕ್ಕೂ ಸಂಬಂಧ ಇಲ್ಲ. ಸೂರ್ಯ ಭೂಮಿ ಮಡಿ ಸೂರ್ಯ ಮತ್ತು ಭೂಮಿ ಮಧ್ಯೆ ಚಂದ್ರ ಬಂದಾಗ ನೆರಳಿನ ಆಟ ಅಂತ ಕರೀತಾರೆ. ವರಹಾಮಿರರಿಗಿಂತ ಹಿಂದೆ ಕ್ರಿಸ್ತಶಕ ಅಂದರೆ ಏನು 2000 ವರ್ಷಕ್ಕಿಂತ ವರಹಾಮಿರಿದ್ದೋ ಅದು ಅವನ್ನೇ ಲೆಕ್ಕ ಕೊಟ್ಟುಕೊಂಡು ವರಹಾಮಿರ ಹೇಳಿದ್ದಾನೆ, ರಾಹು ಅನ್ನೋ ಗ್ರಹ ಇಲ್ಲ, ಜ್ಯೋತಿಷದಲ್ಲಿ ಬರ್ದಿಲ್ಲ ಅವನು. ಆ ಸಂಹಿತದಲ್ಲಿ ಛಾಯಾಗ್ರಹಗಳಿಂದ ತೊಂದರೆ ಆಗುತ್ತೆ. ವರಹಾಮಿರರು ರಾಹುವನ್ನು ಉಲ್ಲೇಖ ಮಾಡೇ ಇಲ್ಲ. ಅವರು ಒಂದು ಸುಮ್ಮನೆ ಇವರು ಯಾಕೆ ಜನಗಳ ನಂಬಿಕೆಯನ್ನು ಮಾಡಬಾರದು ಅಂತ ಹೇಳಿ ಒಂದು ಕಥೆ ರೂಪದಲ್ಲಿ ಹೇಳ್ತಾರೆ. ಆದ್ರೆ ಸಮುದ್ರ ಮಂಥನ ಕಾಲದಲ್ಲಿ ರಾಹು ಕೇತುಗಳು ಸೂರ್ಯನನ್ನು ಗ್ರಹಣ ಮಾಡ್ತವೆ ಅಂತ ಹೇಳಿ ಒಂದು ಕಥೆ ಇದೆ. ಅದು ಸರಿ, ಅದು ಸತ್ಯವೇ. ಆದರೆ ವರಹಾಮಿಹಿರು ಹೇಳೋ ಹಾಗೆ ಅವರು ಇಡೀ ಸಂಹಿತದಲ್ಲಿ ಎಲ್ಲೂ ಕೂಡ ರಾಹುವೇ ಗ್ರಹಣಕಾರಕ ಅಂತ ಎಲ್ಲೂ ಹೇಳಿಲ್ಲ. ವಿಜ್ಞಾನಕ್ಕೆ ಹತ್ತಿರವಾಗಿರ್ತಕ್ಕಂಥ ವಿಚಾರವನ್ನು ಅವ್ರು ಕೊಟ್ಟಿರೋದು. ವಿಜ್ಞಾನಿಗಳು ಹೇಳಿದ್ರೆ ರಾಹುಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಏನು ಹೇಳ್ತಾರೋ ಅದು ನಿಜ. ಆದರೆ ಇಲ್ಲಿ ಪ್ರಶ್ನೆ ಹೇಳಿದೆ ಅಂದರೆ ಆ ಗ್ರಹಣದಿಂದ ಆಗತಕ್ಕಂಥ ಫಲ ಏನು ಅಂತಂದಾಗ ವರಹಾಮಿರು ಹೇಳ್ತಾ ಹೋಗ್ತಾರೆ, ನಿನ್ನ ವ್ಯಾಧಿಗ್ರಸ್ತನಾಗ್ತೀಯ, ನಿನ್ನ ದೇಹದ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ. ಸೂರ್ಯನೇ ಆರೋಗ್ಯಕಾರಕ. ಆ ಸೂರ್ಯನ ಬೆಳಕು ನಿನ್ನ ಮೇಲೆ ಬೀಳುವಾಗ ನೀನು ಆರೋಗ್ಯವಾಗಿರ್ತೀಯ. ಸೂರ್ಯನಿಗೆ ವ್ಯತ್ಯಾಸ ಆದಾಗ ಅಲ್ಲಿ ಬೀಳ್ತಕ್ಕಂಥ ಏನು, ಇವಾಗ ಬರಿಗಣ್ಣಲ್ಲಿ ಸೂರ್ಯ ನೋಡೋಕ್ಕಾಗಲ್ಲ ನಾವು. ಈಗ ಅದೇ ರೀತಿನೇ ಹೇಳಿದ್ರು, ರಾಶಿ ಪೋಷಣೆ ಅದೇ ತರನೇ ಬರುತ್ತೆ. ಅದೇ ರೀತಿ ನೋಡಿ, ಕನ್ಯಾ ರಾಶಿಗೆ ಲೆಕ್ಕ ಹಾಕೊಂಡ್ರೆ ಷಷ್ಠದಲ್ಲಿ ಬರ್ತಾನೆ, ಖಂಡಿತ ಅವ್ರ ಅನುಕೂಲನೇ ಆಗುತ್ತೆ. ಹಾಗಾಗಿ ಪಾಪಗಳು ಗ್ರಹಣ ನಡೀತಾ ಇರೋದ್ರಿಂದ ಒಂದು ಟೆಂಡರ್ ಆಗುವಂಥದ್ದು. ಅದರ ಜೊತೆಗೆ ನೋಡಿ, ನಾನು ಹೇಳ್ಬಿಡ್ತೀನಿ, ಆಮೇಲೆ ಮಾತಾಡಲಿ. ತುಲಾರಾಶಿಯವರಿಗೆ ನೋಡಿ, ತುಲಾರಾಶಿಯವರಿಗೂ ಕೂಡ ಈಗ ಜನಕ್ಕೆ ಗೊಂದಲ ಆಗಬಾರ್ದು, ಒಬ್ರು ಯಾರು ಕ್ಲಾರಿಟಿ ಕೊಡಿ ಅದ್ರ ಬಗ್ಗೆ. ಅಂದ್ರೆ ರಾಶಿಗೆ ಮಾತಾಡ್ತಾ ಇದ್ದಾರೆ, ಕಂಪ್ಲೀಟ್ ಆದ ತಕ್ಷಣ ನೀವು ಅದನ್ನ ಕಂಟಿನ್ಯೂ ಮಾಡಿ.